ನನ್ನ ಸಂದೇಶದ ಪೀಠಿಕೆ ದೇವರ ಕೈ ಬಿಡುಗಡೆಯನ್ನು ನೀಡುತ್ತದೆ. ದ ಹ್ಯಾಂಡ್ ಆಫ್ ಗಾಡ್ ಪ್ರೊಡ್ಯೂಸಿಂಗ್ ಡೆಲಿವರೆನ್ಸ್. ದ ಹ್ಯಾಂಡ್ ಆಫ್ ಗಾಡ್ ಪ್ರೊಡ್ಯೂಸಿಂಗ್ ಡೆಲಿವರೆನ್ಸ್. ಒಬ್ಬ ವ್ಯಕ್ತಿಯ ಮೇಲೆ ದೇವರ ಕೈ ಬಂದರೆ ಏನೆಲ್ಲ ಕಾರ್ಯ ಮಾಡುತ್ತದೆ ಎಂಬುದರ ಕುರಿತು ಅಲ್ಪ ಸಮಯ ನಿಮ್ಮೊಟ್ಟಿಗೆ ನಿಲ್ಲಕ್ಕೆ ಬಯಸ್ತೇನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ಬನ್ನಿ. 45:1. ಬುಕ್ ಆಫ್ ಐಶಿಯಾ ಚಾಪ್ಟರ್ 45 ವರ್ಸ್ 1. ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು ತಾನು ಅಭಿಷೇಕಿಸಿದ ಕೋರೇಶನಿಗೆ ಈಗ ಅನ್ನುತ್ತಾನೆ. ಆಮೇ ಆಮೇ. ಆ ವಾಕ್ಯ ನೋಡ್ರಿ, ಗಮನಿಸ್ರಿ. ಮೇಲ್ಗೈ ಸಾಧಿಸುವ ಕೈಯ ಕುರಿತು ಮಾತನಾಡ್ತಾ ಇರೋದು. ದೇವರ ಕೈ ಸ್ಟ್ರಾಂಗ್ ಆದಾಗ, ಅಂದರೆ ಟೈಟ್ ಆದಾಗ, ದುಷ್ಟನ ಶತ್ರುವಿನ ನಡುಕಟ್ಟು ಬಿಚ್ಚಲ್ಪಡುತ್ತೆ, ಬೆಲ್ಟ್ ಲೂಸ್ ಆಗುತ್ತೆ ಅಂತ. ಸ್ತೋತ್ರ. ಅವನ ಕಾನ್ಫಿಡೆಂಟ್ ನಷ್ಟವಾಗುತ್ತೆ. ಅವನು ಹಿಡ್ಕೊಂಡಿರುವಂಥ ಬಿಡೋದಿಲ್ಲ, ಆಶೀರ್ವಾದ ಕೊಡೋದಿಲ್ಲ ಅನ್ನುವಾಗ ದೇವರು ಹೇಳ್ತಾನೆ, ನಾನು ಕೋರೇಶನ ಕೈಯನ್ನು ಹಿಡಿದಿರುವಾಗ ಬಿಡಲ್ಲ ಅಂದ ಶಕ್ತಿಗಳಲ್ಲ, ಅವರ ಬೆಲ್ಟ್ಗಳು ಬಿಚ್ಚಲೇಬೇಕಾಗುತ್ತೆ, ನಡುಕಟ್ಟುಗಳು ಬಿಚ್ಚಲೇಬೇಕಾಗುತ್ತೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಆಮೇಲೆ ಇವತ್ತು ನಾನು ನಿಮಗಾಗಿ ಡಿಕ್ಲೇರ್ ಮಾಡಲಿಕ್ಕೆ ಹೋಗ್ತೇನೆ. ನೀವು ತಯಾರಾಗಿದ್ದೀರಾ? ನಾನು ನಿಮಗಾಗಿ ಕೂಗಿ ಹೇಳಲಿಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ನೀವು ಕೆಲವರು ಹೋರಾಟಗಳಲ್ಲಿ ಹಾದು ಹೋಗೋರಿದ್ದೀರಾ. ಅದು ಪ್ರತಿನಿತ್ಯನೂ ಒಂದಲ್ಲ ಒಂದು ಬಿಟ್ಟು ಮತ್ತೊಂದು ಬಿಟ್ಟರೆ ಮಗದೊಂದು ಎನ್ನುವ ರೀತಿಯಲ್ಲಿ ಒಂದರ ಮೇಲೆ ಒಂದು ಹೋರಾಟಗಳು ನಿಮ್ಮ ಜೀವನವನ್ನು ಕಾಡ್ತಾ ಇದೆ. ಆದರೆ ಸೈತಾನ್ ಹೇಳ್ತಾನೆ, ನಾನು ಇವರ ಬಿಡುಗಡೆಗೆ ನಾನು ಅನುಮತಿ ಕೊಡೋದಿಲ್ಲ, ಇವ್ರ ರಕ್ಷಣೆ ಹೊಂದೋದಕ್ಕೆ ಬಿಡೋದಿಲ್ಲ, ಇವರ ಆಶೀರ್ವಾದ ಕಾಣೋದಕ್ಕೆ ಬಿಡೋದಿಲ್ಲ, ಇವರಿಗೆ ವಾಗ್ದಾನ ನೆರವೇರೋದಕ್ಕೆ ನಾನು ಬಿಡೋದಿಲ್ಲ ಎಂದು ಅವನ ಕಪಿ ಮುಷ್ಟಿಯನ್ನು ಹಿಡಿಯುವಾಗ ಪರಲೋಕದ ದೇವರು ಹೇಳ್ತಾನೆ, ನಾನು ನನ್ನ ಹಸ್ತದಿಂದ ಅದನ್ನು ಬಿಗಿ ಮಾಡ್ತೇನೆ. ನಾನಿಲ್ಲಿ ಬಿಗಿ ಮಾಡಿದ್ರೆ ಅವನ ಕೈಯಲ್ಲಿ ಸಡಿಲವಾಗ್ತಾ ಇರುತ್ತದೆ. ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಯಾವಾಗ ನಿಮ್ಮ ಆಶೀರ್ವಾದ ಬರುತ್ತೆ ಅಂತ ಶತ್ರುವಿಗೆ ಗೊತ್ತು, ಅವನು ಬಿಡೋದಿಲ್ಲ. ಈಸಿಯಾಗಿ ಬಿಟ್ಕೊಡೋದಿಲ್ಲ. ಅವನು ವರ್ಷಗಳಿಂದ ಆಧಿಪತ್ಯ ಮಾಡಿರ್ತಾನೆ. ನೀವು ಇವತ್ತು ರಕ್ಷಣೆ ಒಂದು ಬಂದಿದ ತಕ್ಷಣ ಬಿಡಬೇಕಾದ್ರೆ ಅವನು ಸುಲಭವಾಗಿ ಬಿಡೋದಿಲ್ಲ. ಆದರೆ ದೇವರು ಅವನನ್ನು ಬಿಡೋದಿಲ್ಲ. ಇವತ್ತು ನಮಗೊಂದು ಗೊತ್ತು, ನಮಗಾಗಿ ಇಳಿದು ಬರುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಮಗಾಗಿ ಅದ್ಭುತ ಮಾಡುವ, ಅವನ ಭುಜ ಬಲದಿಂದ ಪರಾಕ್ರಮವನ್ನು ಸಾಧಿಸುವ ಒಬ್ಬ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಅವನ ಬಿಟ್ಟುಕೊಡಲೇಬೇಕಾಗುತ್ತೆ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ತಲೆ ಎತ್ತಿದ ಶತ್ರುಗಳು ಬಿಟ್ಟು ಓಡಲೇಬೇಕಾಗುತ್ತೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರು ನಿಮ್ಮನ್ನು ಹಿಡಿಯುವಂತನಾಗಿದ್ದಾನೆ. ಈ ಗ್ರಿಪ್ ಎನ್ನುವಂಥ ಪದ, ಈ ಗ್ರಿಪ್ ಅಂದಾಗ ನೋಡ್ರಿ, ದೇವರು ಹಿಡಿದು ಬಿಟ್ರೆ ಇನ್ನು ದೇವ್ರ ಕೈಯಿಂದ ಬಿಡಿಸ್ಕೊಂಡು ಹೋಗುವಂಥ ಶತ್ರು ಯಾರೂ ಇಲ್ಲ. ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಶತ್ರು ನಿಮ್ಮನ್ನು ಹಿಡ್ಕೊಂಡಿದ್ದ ಇಷ್ಟು ದಿನ, ಆದರೆ ದೇವರು ತನ್ನ ಕೈಯಿಂದ ಬಿಡಿಸ್ಕೊತಾ ಇದ್ದಾನೆ. ನನಗೆ ಭಾಳ ಇಷ್ಟ ಕೊಟ್ಟಿದ್ದಂದರೆ ದೇವರ ವಾಕ್ಯದಲ್ಲಿ ಒಂದು ಸಾರಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರ್ತಾಳೆ. ಅವಳನ್ನು ಸೌಖ್ಯ ಅವಳು ಸೇವೆ ಮಾಡಬೇಕಾದವಳು, ಆದರೆ ಮಲಗಿದ್ದಾಳೆ. ಯೇಸು ಸ್ವಾಮಿ ಹೋಗಿ ಹೇಳಿ ಅವಳನ್ನು ಕೈ ಹಿಡಿದು ಎಬ್ಬಿಸ್ತಾನೆ. ಯಾಕೆ ಎಬ್ಬಿಸ್ತಾನೆ ಅಂದರೆ, ಸೇವೆ ಮಾಡದಂತೆ ಕಟ್ಟಾಕಿರುವ ಕಟ್ಟುಗಳನ್ನು ಮುರಿದು ಯೇಸು ಸ್ವಾಮಿ ತನ್ನ ಗ್ರಿಪ್ಗೆ ತೆಗೆದುಕೊಳ್ತಾನೆ, ಸೇವೆಗಾಗಿ ನೇಮಕ ಮಾಡ್ತಾನೆ. ಆಮೇನ್, ಆಮೇನ್, ಆಮೇನ್. ಸಿ, ದಿಸ್ ಇಸ್ ವಾಟ್ ಗಾಡ್ ವಿಲ್ ಡೂ. ನಾನು ಹೇಳಿದೆ, ದೇವರೇ ನನ್ನ ಜನರಿಗೆ ಬೇಕಾದ ಬಿಡುಗಡೆಯನ್ನು
ಇವತ್ತು ದಯಪಾಲಿಸಬೇಕು. ಈ ವಾಕ್ಯ ಕೇಳ್ತಾ ಇರುವಾಗಲೇ ನಿಮ್ಮ ಒಳಗಡೆ ಬಿಡುಗಡೆಗಳು ನಡೆಯುವಂಥದ್ದಾಗಿದೆ, ಅದ್ಭುತಗಳು ನಡೆಯುವಂಥದ್ದಾಗಿರುತ್ತದೆ. ಹಾಲೆಲೂಯ, ಹಾಲೆಲೂಯ. ದೇವರು ನಿಮ್ಮ ಕುಟುಂಬವನ್ನು ತನ್ನ ಹಸ್ತದಲ್ಲಿ ಹಿಡಿಯಲಿಕ್ಕೆ ಹೋಗ್ತಾನೆ. He is going to grip your family. He is going to grip your children. He is going to grip your life. He is going to grip your business, ministry. ಏನೇ ಆಗಲಿ ದೇವರು ಅದನ್ನು ಗಟ್ಟಿಯಾಗಿ ಹಿಡಿಯಕ್ಕೆ ಹೋಗ್ತಾ ಇದ್ದಾನೆ. ದೇವರ ಕೈ ಹಿಡಿಯಲ್ಪಟ್ಟಿದೆ ಎಂದು ನಂಬಿಕೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ದೇವರ ಕೈಯಲ್ಲಿ ಇರುವವರು ಸುರಕ್ಷಿತರಾಗಿರ್ತಾರೆ. ಆಮೆನ್, ಆಮೆನ್. ಶತ್ರುವನ್ನ ನೋಡಿ ಹೇಳಬೇಕು, ಸೈತಾನನೇ ನಾನೆಲ್ಲ ಕಳ್ಕೊಳ್ಳೋದು ನೀನ್ ಕಳ್ಕೋತೀಯ ಅಂತ. ಯಾಕಪ್ಪ ನಿಮ್ಮ ತಂಟೆಗೆ ಬಂದೆ ಅನ್ನಿಸ್ಬಿಡುತ್ತೆ ಅವನಿಗೆ. ನಿಮ್ಮ ವಿಷಯದಲ್ಲಿ ಯಾವ ಶತ್ರು ತಲೆ ಎತ್ತಿದ್ರು ಕಡೆಗೆ ಆ ಶತ್ರುಗಳೇ ಹೇಳುತ್ತೆ, ಹಲ್ಲೆಲೂಯಾ, ತಪ್ಪಾಯಿತು ನಿಮ್ಮ ಬಳಿಗೆ ಬಂದಿದ್ದು, ನಿಮ್ಮ ವಿಷಯದಲ್ಲಿ ಕಲೆ ಹಾಕಿದ್ದು, ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದು ತಪ್ಪಾಯಿತು ಅಂತ ಹೇಳತಕ್ಕಂತೆ ಶತ್ರುವಿನ ಬಲಗಳನ್ನು ಮುರಿಯುವ ದೇವರ ಹಸ್ತದಿಂದ ಬಿಡುಗಡೆಗಳು ಇವತ್ತು ನಿನಗೆ ಉಂಟಾಗಲಿಕ್ಕೆ ಹೋಗುವಂಥದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅಂಥವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಿಮ್ಮ ವಿಷಯಗಳಲ್ಲಿ ಇದುವರೆಗೂ ಶತ್ರು ಏನೆಲ್ಲ ಹಿಡಿದಿಟ್ಟಿದನೋ ಅದೆಲ್ಲ ಸಡಿಲವಾಗಲಿಕ್ಕೆ ಹೋಗುತ್ತೆ, ಸಡಿಲವಾಗಲಿಕ್ಕೆ ಹೋಗುತ್ತೆ. ಸಭೆಯ ಪ್ರಾರ್ಥನೆ ಬಲವುಳ್ಳದಾಗಿರುತ್ತದೆ. ಸಭೆ ಜಯೋತ್ಸಾಹವನ್ನು ಕೊಂಡಾಡಲಿಕ್ಕೆ ಹೋಗ್ತೇವೆ. We will celebrate the victory of Jesus Christ. ಆಮೆನ್, ಆಮೆನ್. ದೇವರ ಮೇಲ್ಗೈ ದೇವರು ಸಾಧಿಸ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಈ ಗ್ರಿಪ್ ಎನ್ನುವ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಹಸಾಕ್ ಅಂತಾರೆ. ಹಸಾಕ್ ಅಂದರೆ ಅದರ ಅರ್ಥ ಹಿಡ್ತ, ಗ್ರಿಪ್. ಇದನ್ನು ಮೊದಲು ನಾವು ಸತ್ಯವೇದ ಗ್ರಂಥದಲ್ಲಿ ಕಾಣೋದು ಆದಿಕಾಂಡ ಪುಸ್ತಕದಲ್ಲಿ. ಆದಿಕಾಂಡ ಪುಸ್ತಕದಲ್ಲಿ ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ಹಿಡಿದಿರೋ ದೇವರು ಎಂಬ ಸ್ಪಷ್ಟ ಚಿತ್ರ ನಿಮ್ಮ ಒಳಗಡೆ ಇದ್ದರೆ ಈ ಸಂದೇಶ ನಿಮಗೆ ಆಶೀರ್ವಾದವಾಗುತ್ತೆ. ಆಮೇಲೆ ಅದಕ್ಕೆ ನಾವು ಯಾವುದ್ರ ಕುರಿತು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಾಳೆಯ ಕುರಿತು ಚಿಂತೆ ನಮಗಿಲ್ಲ. ಕಾರಣ ನಮ್ಮ ಫ್ಯೂಚರ್ ಅವನ ಕೈಯಲ್ಲಿದೆ. ಆಮೇಲೆ ಕೆಲವರು ಅಯ್ಯೋ ಏನಾಗ್ಬಿಡುತ್ತೋ ಹೆಂಗಾಗ್ಬಿಡುತ್ತೋ ಆತಂಕಕ್ಕೊಳಗಾಗ್ತೀರ. ಆತಂಕಕ್ಕೊಳಗಾಗಬೇಡ್ರಿ. ದೇವರ ಕೈಗೆ ಸ್ಟೇರಿಂಗ್ ಕೊಡ್ರಿ, ಅವನ ಕೈಯಲ್ಲಿ ಚುಕ್ಕಣಿಯನ್ನು ಕೊಡ್ರಿ. ಅವನ ಸರಿಯಾದ ಪಥದಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ಲೆಟ್ ಮೀ ಎಕ್ಸ್ಪ್ಲೈನ್. ಗ್ರಿಪ್ ಅನ್ನೋದಕ್ಕೆ ಹಸಕ್ ಅಂತ ಹೇಳ್ತಾರೆ. ಇಬ್ರಿಯ ಭಾಷೆಯಲ್ಲಿ ಹಸಕ್ ಅಂತ. ಇದರ ಅರ್ಥ ಗ್ರಿಪ್, ಹಿಡಿತ ಅಂತ. ಇದನ್ನು ಬೈಬಲ್ನಲ್ಲಿ ಮೊದಲು ನಾವು ಕಾಣೋದು ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 16ನೇ ವಾಕ್ಯ. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗಿ, ಪ್ರಾಣಮಳು ಉಳಿಸ್ಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೆ ನಾಶ ಉಂಟಾದಿತ್ತು ಅಂದನು. ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಚರಿತ್ರೆಯ ಭಾಗ ನಮಗೆಲ್ಲರಿಗೂ ಗೊತ್ತಿದೆ. ಚೆನ್ನಾಗಿದ್ದಂಥ ಲೋಟ ಕರೆ ಇರುವವರು, ಕರೆ ಇಲ್ಲದೆ ಇರೋರು. ಕರೆ ಇರುವವರು ಅಬ್ರಾಹ್ಮನು ದೇವರು ಕರೆದು ಹೊರಟು ಬಂದನು. ಅವನ ಹಿಂದೆ ಸುಮ್ಮನೆ ಬಂದವನು ಲೋಟ ತನ್ನ ಸಹೋದರನ ಮಗ, ಅಂದರೆ ಇವನ ಅಂಕಲ್ಲು, ಇವನು ಚಿಕ್ಕಪ್ಪ, ಇವನು ಹಿಂದೆ ಅವನು ಬಂದ. ಯಾಕಂದರೆ ಅವನಿಗೆ ಯಾರೂ ಇಲ್ಲ. ಅಬ್ರಾಹ್ಮನ ಹಿಂದೆ ಅವನು ಬಂದ. ಅಬ್ರಾಹ್ಮನು ದೈವ ಶಬ್ದ ಕೇಳಿದ.
ದೇವರ ವಾಗ್ದಾನದ ಪ್ರಕಾರ ನಡೀತಾ ಇದ್ದಾನೆ. ಈಗ ಇವನು ಎಲ್ಲೂ ಹೋದರೂ ಸರಿ, ಅಬ್ರಾಹ್ಮನು ಗೂಡಾರ ಆಗ್ತಾನೆ, ಯಜ್ಞವೇದಿ ಕಟ್ತಾನೆ. ಇವನು ಎಲ್ಲೂ ಪರ್ಮನೆಂಟ್ ಇಲ್ಲ. ಯಜ್ಞವೇದಿ ಫಿನಿಶ್ ಆಯ್ತಾ, ಗೂಡಾರ ಕೀಳ್ತಾನೆ, ತಿರ್ಗಾ ಹೋಗ್ತಾನೆ. ಎಲ್ಲೂ ಇವನು ನೆಲೆ ನಿಲ್ಲದೆ ಇದ್ದಾಗ ಹಸಿರಾದ ಸ್ಥಳ ಬಂದಾಗ ಲೋಟನಿಗೊಂದು ಚಿಂತೆ, ಈ ಮನುಷ್ಯನಿಂದ ನಡೆದ್ರೆ ನನ್ನ ಆಯುಸ್ಸೆಲ್ಲ ನಡೆದೇ ಕಳಿಬೇಕಾಗುತ್ತೆ, ಎಲ್ಲಾದರೂ ಲೈಫ್ ಸೆಟ್ಲ್ ಆಗಬೇಕು ಅಂತ ಹೇಳಿ ಹಸಿರಾದ ಹುಲ್ಲುಗಾವಲುಗಳು ಕಂಡಾಗ ಅವನು ಹೇಳ್ದ, ನಾನು ಇಲ್ಲೇ ಉಳ್ಕೋತೀನಿ ಅಂತ ಹೇಳಿದಾಗ ಅಬ್ರಾಹ್ಮನ್ ಹೇಳ್ತಾನೆ, ನೀನು ಉತ್ತರಕ್ಕಾದರೆ ನಾನು ದಕ್ಷಿಣಕ್ಕೆ, ನೀನು ಪೂರ್ವಕ್ಕಾದರೆ ಪಶ್ಚಿಮಕ್ಕೆ. ಯಾಕಂದರೆ ನಿನಗೆ ದರ್ಶನ ಇಲ್ಲ, ನನಗೆ ದರ್ಶನ ಇದೆ. ದರ್ಶನ ಇಲ್ಲದೆ ಇರುವವನ ಸಂಗಡ ದರ್ಶನ ಉಳ್ಳವನು ಬೆರೆಯಂಗಿಲ್ಲ. ನನ್ನ ಭಾಷೆಯಲ್ಲಿ ಹೇಳಿದ್ರೆ, ದರ್ಶನ ಉಳ್ಳವನು ದರ್ಶನ ಇಲ್ಲದವನ ಸಂಗಡ ಪಾರ್ಟ್ನರ್ ಆದರೆ ಇರೋ ದರ್ಶನನು ಕಳ್ಕೋತಾನೆ. ಅರ್ಥ ಆಗಲಿಲ್ಲ? ದರ್ಶನ ಇಲ್ಲದವರ ಬಳಿಯಲ್ಲಿ ದರ್ಶನ ಶೇರ್ ಮಾಡಬಾರ್ದು. ದರ್ಶನ ಉಳ್ಳವನ ಸಂಗಡ ನೀನು ಬೆರ್ತರೆ ನಿನ್ನ ದರ್ಶನ ಇಮ್ಮಡಿ ಆಗುತ್ತೆ, ಡಬಲ್ ಆಗುತ್ತೆ. ದರ್ಶನ ಇಲ್ಲದವನ ಸಂಗಡ ನೀನು ಬೆರ್ತರೆ ನಿನ್ನ ದರ್ಶನನೂ ಹಾಳಾಗೋಗುತ್ತೆ. ಅದಕ್ಕೆ ಅಬ್ರಾಹ್ಮನ್ ಹೇಳಿದ್ರು, ನೀನು ಉತ್ತರಕ್ಕಾದರೆ ನಾನು ದಕ್ಷಿಣಕ್ಕೆ, ನೀನು ಪೂರ್ವಕ್ಕಾದರೆ ನಾನು ಪಶ್ಚಿಮಕ್ಕೆ, ನಿನಗೇನು ಬೇಕೋ ಎಲ್ಲಿ ಬೇಕೋ ಆಯ್ಕೆ ಮಾಡ್ಕೋ. ಅಬ್ರಾಹ್ಮನ್ ಕೂಲಾಗಿ ಯಾತ್ರೆ ಹೋದ. ಸ್ವಲ್ಪ ದಿನ ಆಯಿತು. ಆ ಹಸಿರಾದಂಥ ಹುಲ್ಲುಗಾವಲು ಪ್ರದೇಶನೇ ಸೋದಮ್ ಗೋಮೋರ್ ಆಗೋಯ್ತು. ಸೋದಮ್ ಗೋಮೋರ್ ಅನ್ನೋದು ದೇವರ ಕೋಪಕ್ಕೆ ತುತ್ತಾದಂಥ ಪಟ್ಟಣ. ಇವರು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವ ಜನ, ದೇವರಿಗೆ ಭಯಪಡ್ತಾ ಇರುವಂಥ ಜನ. ಕಡೆಗೆ ದೇವರು ತೀರ್ಮಾನ ಮಾಡ್ತಾನೆ, ಆ ಪಟ್ಟಣಕ್ಕೆ ಬೆಂಕಿ ಹಾಕ್ತಿ ನಾಶ ಮಾಡಕ್ಕೆ ಹೋಗ್ತೀನಿ ಅಂತ. ಆದರೆ ಒಬ್ಬ ಅಬ್ರಾಹ್ಮನಿಂದ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಅವನ ಪ್ರಾರ್ಥನೆಯ ಫಲವಾಗಿ ಲೋಟನನ್ನ ಕುಟುಂಬವನ್ನು ದೇವರು ನೆನೆಸ್ಕೊಳ್ತಾನೆ. ಇವತ್ತು ನೀವು ಇಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, ಯಾರೋ ನಿಮಗೋಸ್ಕರ ಒಂದು ತೊಟ್ಟು ಕಣ್ಣು ನೀರು ಹಾಕಿರ್ತಾರೆ. ಸಭೆ ಪ್ರಾರ್ಥನೆ ಮಾಡಿರುತ್ತೆ, ಇಲ್ಲ ಅಕ್ಕ ಪ್ರಾರ್ಥನೆ ಮಾಡಿರ್ತಾರೆ, ತಾಯಿ ಪ್ರಾರ್ಥನೆ ಮಾಡಿರ್ತಾರೆ, ಇಲ್ಲ ಅಪ್ಪ ಪ್ರಾರ್ಥನೆ ಮಾಡಿರ್ತಾರೆ, ಇಲ್ಲ ಯಾರೋ ಸಹೋದರನು ನಿಂಗಾಗಿ ಪ್ರಾರ್ಥನೆ ಮಾಡಿರ್ತಾರೆ. ಅದರ ಬಲದಿಂದ ಇದರ ಒಳಗಡೆ ಕುಳಿತಿದೀಯಾ? ಇವನಿಗೆ ಹಿಂದೆ ಅಬ್ರಾಹ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಚಿಕ್ಕಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನನ್ನ ನೆಫ್ಯೂ ಅವನಿಗೆ ಅವನ ಕುಟುಂಬಕ್ಕೆ ಒಂದು ಕಾವಲು ಕೊಡಪ್ಪ, ಯಾವ ದೋಷ ಆಗಬಾರ್ದಪ್ಪ. ಇದನ್ನು ನೆನೆಸ್ಕೊಂಡ ದೇವರು ಆ ಸಂಕಷ್ಟದಿಂದ ಇವನನ್ನು ಬಿಡಿಸೋದಿಕ್ಕೆ ತೀರ್ಮಾನ ಮಾಡ್ತಾನೆ. ಆದರೆ ಲೋಟನ ಜೀವನ ಹೆಂಗಿದೆ ಅಂದರೆ, ಅವನು ತಡಬಡಿಸ್ತಾ ಇದ್ದಾನೆ ಅಂದರೆ ಅರ್ಧ ಮನಸ್ಸು. ದೇವರು ಹೇಳಿದ್ರು ನಾನು ನಾಶ ಮಾಡ್ತಾ ಇದ್ದೇನೆ, ಬೇಗನೆ ಹೆಂಗೆ ಮಾಡಿ ತ್ವರೆಪಡು, ಆತ್ರಪಟ್ಟು. ಅವನೇನು ಮಾಡ್ದ? ತಡ ಮಾಡಲು ಅಂದರೆ ಏನರ್ಥ? ಲೇಟ್ ಮಾಡ್ದ. ದೂತ ಇಳಿದ್ಬಿಟ್ರು, ಬೆಂಕಿ ಹಾಕಿ ನಾಶ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಇವ್ರನ್ನ ಹೊರಗಡೆ ಹೋಗ್ಬೇಕು, ಹೋಗಿ ಜೀವನ ಉಳಿಸ್ಕೊಳ್ರಿ ಅಂತ. ಆ ಟೈಮಲ್ಲಿ ಇವನು ಯೋಚನೆ ಮಾಡೋದು, ಅಯ್ಯೋ ನಿನ್ನೆ ತಾನೇ ಫ್ರಿಜ್ ತಗೊಂಡಿದ್ದೆ, ಬಿಟ್ಟು ಹೋಗ್ಬೇಕಾ ಅಂತ. ಆವಾಗ ಲೋಟನ ಹೆಂಡ್ತಿ, ಟಿ ವಿ ತೊಗೊಂಡ್ವಲ್ರಿ, ಅದನ್ನೆಲ್ಲ ಹೆಂಗ್ರಿ ಬಿಟ್ಟು ಹೋಗೋದು ಅಂತ. ತಗೊಳ್ಬೇಕಾ, ಹೋಗ್ಬೇಕಾ, ಅದನ್ನು ಹಿಡ್ಕೊಬೇಕಾ, ಹಂಗೆ ಹೋಗ್ಬೇಕಾ, ಹೀಗೆ ಮಾಡ್ತಾಯಿದ್ದಾರೆ. ಸ್ತೋತ್ರ. ಇವತ್ತು ಸ್ವಲ್ಪ ಯೋಚನೆ ಮಾಡ್ರಿ. ಗಂಡ ತಡ ಮಾಡಲು ಕಾರಣ ಏನಂದರೆ ಹೆಂಡ್ತಿನ ಬಿಟ್ಟು ಬರೋಂಗಿಲ್ಲ, ಅವಳು ಮನೆ ಬಿಟ್ಟು ಬರೋಂಗಿಲ್ಲ, ಮನೆ ಒಳಗಡೆ ಇರೋ ಐಟಮ್ ಬಿಟ್ಟು ಬರೋಂಗಿಲ್ಲ. ಸ್ಟವ್ ಹೊತ್ಕೊಬೇಕಾ, ಫ್ರಿಜ್ ಎತ್ಕೊಬೇಕಾ, ಏನು ಎತ್ಕೊಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ದೂತನು ಇಳಿದು ಬಂದನು, ದೇವರು ಕೈ ಹಿಡಿದು ಎಳೆದು. ಇವತ್ತು ಕೆಲವರು ಇಲ್ಲಿ ಕುಳಿತು ಸ್ತೋತ್ರ ಹೇಳಕ್ಕೆ ಕಾರಣ ಏನು ಗೊತ್ತಾ? ಯಾರು ಪ್ರಾರ್ಥನೆ ಮಾಡುವುದರ ಮೂಲಕ ಅನೇಕ ವಿಧವಾದ ಈ ಸಂಕಷ್ಟಗಳಿಗೆ ಒಳಗಾಗದಂತೆ ನಮ್ಮನ್ನು ದೇವರು ಎಳೆದು ಹೊರಗಡೆ ತಂದನು.
ಆ ಆಪತ್ತಿನಲ್ಲಿ ಬೀಳದಂತೆ, ಆ ನಾಶನದಲ್ಲಿ ಬೀಳದಂತೆ, ಆ ನ್ಯಾಯ ತೀರ್ಪಿನಲ್ಲಿ ಬೀಳದಂತೆ ದೇವರು ನಮ್ಮನ್ನು ಹೊರಗಡೆ ಎಳೆದು ತಂದನು. ಅದರಿಂದ ನಾವು ಇಲ್ಲಿ ಕುಳಿತು ಸ್ತೋತ್ರ ಹೇಳ್ತಾ ಇದ್ದೇವೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರೆ. ಕೆಲವೊಮ್ಮೆ ನಾವು ಬಿಟ್ಟು ಬರೋದಕ್ಕೆ ಬಹಳ ಕಷ್ಟ. ಲೋಟನ ಹೆಂಡತಿಗೆ ಹಂಗೆ ಆಗಿದ್ದು, ಬಿಟ್ಟು ಬರೋಕ್ಕೆ ಭಾರಿ ಕಷ್ಟ. ಅಯ್ಯೋ ನಾವೇ ಪುಳುಗುರ್ನವಾಗಿ ಹೆಂಗ್ರಿ ಬಿಟ್ಟು ಬರೋಕ್ಕಾಗುತ್ತೆ ಅಂದರೂ ನಮ್ಮ ಪಾರಂಪರ್ಯ ಅಲ್ವಾ, ಅದನ್ನು ಬಿಡೋಕ್ಕಾಗುತ್ತೆ. ಬೆಂಕಿ ಬೀಳ್ತಾ ಇದೆ, ಜೀವ ಉಳಿಸ್ಕೊ ಅಂದರೆ ಆ ಟೈಮಲ್ಲಿ ಅವಳು ಪಾರಂಪರ್ಯ ಮಾತಾಡ್ತಾಳೆ. ಕೆಲವರು ನ್ಯಾಯ ತೀರ್ಪು ಬರೋಕ್ಕೆ ಮುಂಚೆ ಎಚ್ಚರವಾಗೋದಿಲ್ಲ. ಆವಾಗಲೂ ಪಾರಂಪರ್ಯ ಹೇಳ್ತಾರೆ, ಅಯ್ಯೋ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಂಥ ಆ ಮಂಗಳವಾರ ಶುಕ್ರವಾರ ಅದು ವಾರ ಎಲ್ಲ ಬಿಡೋಕ್ಕಾಗುತ್ತಾ ಅಂದ್ರೂ ಸ್ತೋತ್ರ ಸ್ತೋತ್ರ. ಅದಂಗೆ ಬಿಡೋಕ್ಕಾಗುತ್ತೆ? ಬೆಂಕಿ ಬೀಳ್ತಾ ಇದೇನ ಭಯ ಇಲ್ಲ. ನೀನು ಸತ್ರೆ ನಿನಗೆ ಮಂಗಳವಾರ ಮಾಡೋಕ್ಕೆ ಯಾರು ಇರಲ್ಲ, ನಿನಗೆ ಮಂಗಳವಾರ ಮಾಡೋರು ಇರಲ್ಲ. ಆಮೇಲೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಗಳನ್ನು ಹಿಡಿದು ಹೊರಗಡೆ ತೆಗೆದುಕೊಂಡು ಬಂದನು, ಎಳೆದು ತಗೊಂಬಂದನು. ಕೆಲವೊಮ್ಮೆ ನಾವು ತಪ್ಪಾದ ತೀರ್ಮಾನಕ್ಕೆ, ತಪ್ಪಾದ ಮಾರ್ಗದಲ್ಲಿ ಹೆಜ್ಜೆ ಇಡುವಾಗ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಹೊರಗಡೆ ಕೈ ಹಾಕಿ ಆ ಕೈ ಹಿಡಿದು ಎಳ್ಕೊಂಬಂದನು. ದೇವರಿಗೆ ಆ ಕೈ, ಅವನ ಕೈ ನಮ್ಮ ಕೈಯನ್ನು ಬಿಗಿಯಾಗಿ ಹಿಡಿಯೋದ್ರಿಂದ ನಾವು ಇವತ್ತಿಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳುವಂತೆ ಆಯಿತು. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಜೀವನವನ್ನು ನಿಯಂತ್ರಿಸುವುದು ನಾನಲ್ಲ, ನನ್ನ ಜೀವನವನ್ನು ನಿಯಂತ್ರಿಸುವುದು ನನ್ನ ಕರ್ತನಾದ ದೇವರಾಗಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೆನ್ ಹೇಳುವಂತರಾಗಿರ. ಹಲ್ಲೆಲೂಯಾ. Somebody shout, thank you Lord. ದೇವರೇ ವಂದನೆ, because he is controlling my life. ನನ್ನ ಜೀವನವನ್ನು ಅವನು ನಿಯಂತ್ರಿಸ್ತಾ ಇರೋದಕ್ಕಾಗಿ ನನ್ನ ಮಕ್ಕಳ ಜೀವನವನ್ನು, ನನ್ನ ಭವಿಷ್ಯವನ್ನು, ನನ್ನ ಸೇವೆಯನ್ನು, ನನಗೆ ಕೊಟ್ಟಿರುವ ಅಭಿಷೇಕವನ್ನು ಸಮಸ್ತವನ್ನು ಅವನು ನಿಯಂತ್ರಿಸ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪ. Hallelujah. Hallelujah. Come on, somebody lift up your voice and shout hallelujah. Thank you anta helri, thank you anta helri, ವಂದನೆ ಯೇಸುವೆ ಅಂತ ಹೇಳ್ರಿ. ಇವತ್ತಿನಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲವೊಂದು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗಳು, ಸೈತಾನನ ತಂತ್ರಗಳಿಗೆ ನೀವು ಬೀಳಬೇಕಾಗಿತ್ತು. ಆದರೆ ನಿಮಗೋಸ್ಕರ ಎಲ್ಲೋ ಸಭೆ ಪ್ರಾರ್ಥನೆ ಮಾಡ್ತು, ಎಲ್ಲೋ ಯಾರೋ ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಕಣ್ಣು ನೀರು ಸುರಿಸಿದ್ರು, ನೀನು ಆಲಯದ ಒಳಗಡೆ ಬರಲಿಲ್ಲ ಆದರೂ ನಿನ್ನ ಹೆಸರಿಟ್ಟು ಸಭೆ ಪ್ರಾರ್ಥನೆ ಮಾಡ್ತು, ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತು. ಅದರಿಂದ ದೇವರು ಆ ನಾಶದಿಂದ, ಆ ಗಂಡಾಂತರದಿಂದ, ಆ ಶಾಪದಿಂದ, ಆ ನ್ಯಾಯ ತೀರ್ಪಿನಿಂದ ದೇವರು ನಿನ್ನನ್ನು ಹಿಡಿದು ಎಳೆದು ತಂದನು. ಯಾರೋ ನನಗಾಗಿ ಪ್ರಾರ್ಥನೆ, ಯಾರೋ ನಿಮಗಾಗಿ ಪ್ರಾರ್ಥನೆ ಮಾಡಿದ್ರು. ನನ್ನ ಲೈಫಲ್ಲಿ ನಾನು ಯಾವತ್ತು ಸೇವಕನಾಗ್ತೀನಿ, ದೇವರ ಸೇವೆ ಮಾಡ್ತೀನಿ, ಈ ಬೈಬಲನ್ನು ಹೊತ್ಕೊಂಡು ಸತ್ಯವಾರ್ತೆಯನ್ನು ಸಾರ್ತೀನಿ ಅಂತ ಕನಸು ಮನಸ್ಸಲ್ಲಿ ಕಂಡವನಲ್ಲ. ಆದರೆ ನನಗೆ ಗೊತ್ತಿಲ್ಲದೆ ಇರುವವರು, ನಮ್ಮಮ್ಮ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿನ ಸಹೋದರಿಯರು ಉಪವಾಸ ಇದ್ದರು, ನನಗಾಗಿ ಕಣ್ಣು ನೀರು ಸುರಿಸಿದ್ರು. ಸಭೆ ಅನೇಕರು ಪ್ರಾರ್ಥನೆ ಮಾಡಿದ್ರು. ಇದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ಸಮಯ ಆದಾಗ ದೇವರ ಗ್ರಿಪ್, ದೇವರ ಹಿಡಿತ ನನ್ನನ್ನು ಹಿಡಿತು, ಇಲ್ಲಿವರೆಗೂ ತಂದು ನಿಲ್ಲಿಸ್ತು. ಅದು ಅದರ ರಿಸಲ್ಟ್ ಆಗಿದೆ. ನೀವಾಗಿ ಬಂದಿದ್ದಲ್ಲ, ದೇವರು ಎಳ್ಕೊಂಬಂದಿದ್ದು, ದೇವರು ಕರ್ಕೊಂಬಂದಿದ್ದು, ದೇವರು ಆರಿಸ್ಕೊಂಬಂದಿರೋದು. ಆಮೆನ್, ಆಮೆನ್. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಗಾಡ್. ಆಮೆನ್.
2 ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೀತಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗ್ತಾ ಇತ್ತು. ಬಹು ದಿವಸಗಳು ಅಂದಾಗ ಎ ಲಾಂಗ್ ವಾರ್. ಅನೇಕ ದಿವಸಗಳಿಂದ ಈ ಹೋರಾಟ ನಡೀತಾನೆ ಇದೆ. ಕೆಲವೊಮ್ಮೆ ನಮಗೂ ಚಿಂತೆ ಬರುತ್ತೆ, ಎಷ್ಟು ದಿನದಿಂದ ಈ ಹೋರಾಟಪ್ಪ, ಎಷ್ಟು ದಿನದಿಂದ ನಾವು ಕಾಯ್ತಾ ಇದ್ದೀವಿ ಬಿಡುಗಡೆ. ಕಳೆದ ವರ್ಷ ಆಗುತ್ತೆ ಬಿಡುಗಡೆ ಅಂದರೆ, ಆದರೆ ಈ ಕಳೆದ ವರ್ಷವೂ ಆಗಲಿಲ್ಲ. ಕಳೆದ ತಿಂಗಳು ಆಗುತ್ತೆ ಅಂದ್ಕೊಂಡ್ವಿ, ಕಳೆದ ತಿಂಗಳು ಬಿಡುಗಡೆ ಆಗಲಿಲ್ಲ. ಲಾಂಗ್ ವಾರ್, ಬಿಡುಗಡೆನೇ ಆಗ್ತಾ ಇಲ್ಲ, ದೂರ ದೂರ ಆಗ್ತಾ ಇದೆ. ಬಹು ದಿವಸಗಳವರೆಗೂ ಈ ಯುದ್ಧ ನಡೀತದೇ ಇದೆ. ಕೆಲವೊಮ್ಮೆ ಕೆಲ ಯುದ್ಧಗಳು ಬೇಗನೆ ಮುಗಿದೋಗುತ್ತೆ, ಆದರೆ ಕೆಲವೊಂದು ಯುದ್ಧಗಳು ಮುಗಿಯೋದೇ ಇಲ್ಲ. ಆತ್ಮಿಕ ಜೀವನದಲ್ಲೂ ಹಾಗೆ ಅಲ್ವೇ? ಕೆಲವೊಮ್ಮೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಬಿಡುಗಡೆ ಅಂತ ಕೆಲವೊಮ್ಮೆ ಉದ್ದ ಆಗ್ತಾ ಇರುತ್ತೆ. ಕೆಲವರು ಬೇಸತ್ತೋಗ್ತಾರೆ, ಪ್ರಾರ್ಥನೆ ನಿಲ್ಲಿಸ್ಬಿಡ್ತಾರೆ, ಆರಾಧನೆಗೆ ಬರೋದು ನಿಲ್ಲಿಸ್ಬಿಡ್ತಾರೆ, ದೇವ್ರ ಮೇಲಿರೋ ನಂಬಿಕೆಯನ್ನು ಬಿಟ್ಟುಬಿಡ್ತಾರೆ. ಆದರೆ ಇವತ್ತು ನಾನು ನಿಮಗೊಂದು ಮಾತು ಹೇಳ್ತೇನೆ, ನಿನ್ನ ಯುದ್ಧ ಎಷ್ಟು ಉದ್ದ ಆಗುತ್ತೋ ಅಷ್ಟೇ ಆಶೀರ್ವಾದ ದೊಡ್ಡದಾಗಿರುತ್ತೆ. ನಿನ್ನ ಬಿಡುಗಡೆ ಅಷ್ಟು ದೊಡ್ಡದಾಗಿರುತ್ತೆ, ನಿನ್ನ ಜಯ ಅಷ್ಟೇ ದೊಡ್ಡದಾಗಿರುತ್ತೆ. ನಿನ್ನ ವಾಗ್ದಾನ ದೊಡ್ಡದಾಗಿರೋದ್ರಿಂದನೇ ಆ ಹೋರಾಟ ದೊಡ್ಡದಾಗಿದೆ. ಅಲ್ಲಲ್ಲಿಯ ನಿನ್ನ ಮೇಲಿರೋ ಕರೆ ದೊಡ್ಡದಾಗಿರೋದ್ರಿಂದ ನಿನಗೆ ವಿರುದ್ಧವಾದ ಯುದ್ಧವು ದೊಡ್ಡದಾಗಿರುತ್ತೆ. ಕೋಳಿಗೂಡು ಕಟ್ಟೋದಕ್ಕೆ ಯಾರಾದ್ರೂ JCB ತರ್ತಾರ? JCB ತಂದು ಗುಂಡಿ ಅಗಿತಾರ ಕೋಳಿಗೂಡು ಕಟ್ಟಕ್ಕೆ, ನಾಯಿಗೂಡು ಕಟ್ಟಕ್ಕೆ? ಅದೇ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಮೇಲೆ JCBನೇ ಬರಬೇಕು. ನಿನ್ನ ಕೆಲಸ ದೊಡ್ಡದು, ನಿನ್ನ ಆಶೀರ್ವಾದ ದೊಡ್ಡದು, ನಿನ್ನ ಬಿಡುಗಡೆ ದೊಡ್ಡದಂದ್ರೆ ನಿನ್ನ ಹೋರಾಟವು ದೊಡ್ಡದಾಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ದೇವರಾತ್ಮ ನನಗೆ ಹೇಳಿದ್ನು ದೀರ್ಘಕಾಲ ಇದು ನಡೆಯುತ್ತೆ. ನಾನು ಯೋಚನೆ ಮಾಡಿದ್ದೀನಿ, ಕೆಲವೊಂದು ಪ್ರಾರ್ಥನೆ ಎಲ್ಲ ಎಷ್ಟು ಬೇಗ ನಡೆಯುತ್ತೆ, ಕೆಲವೊಂದು ಅಪ್ಳೆ ನೋ ರಿಪ್ಲೈ. ಸೋತ್ರ ಏಲಿಯನು ಒಮ್ಮೆ ಪ್ರಾರ್ಥನೆ ಮಾಡ್ದ, 30 ಸೆಕೆಂಡ್ ಪ್ರಾರ್ಥನೆ, ಜಸ್ಟ್ 30 ಸೆಕೆಂಡಲ್ಲಿ ಪರಲೋಕದ ಬೆಂಕಿ ಇಳಿದ್ಬಿಡೋದೆ. ಅದೇ ಏಲಿಯನು ಪ್ರಾರ್ಥನೆ ಮಾಡೋದು, ದೇವರೇ ನನ್ನ ಪ್ರಾಣ ತೆಗಿ ಅಂತ. ದೇವರು ಆ ಪ್ರಾರ್ಥನೆ ಕೇಳಲೇ ಇಲ್ಲ. ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಗಲೇಬೇಕು ಅಂತ ನಮ್ಮ ಆಟ. ಎಷ್ಟು ಸತಿ ನಮಗೆ ಕೋಪ ಬಂದ್ಬಿಟ್ಟು, ದೇವರೇ ನನ್ನ ಜೀವನ ಸಾಕು, ಪ್ರಾಣ ತೆಗಿ ಅಂದೆ. ಸರಿ ಅವ ಮಲ್ಕ ಅಂದಿದ್ರೆ ನೀನು ಇರ್ತಿದ್ದ ಇಲ್ಲೇ. ಸೋತ್ರ ಎಷ್ಟು ಸತಿ ಹೇಳಿದ್ವಿ ಇಲ್ಲ, ಕೋಪ ಬಂದಾಗ, ಅಯ್ಯೋ ಈ ಜೀವಿತನೇ ಸಾಕು, ನನ್ನ ಲೈಫೇ ಸಾಕು, ಬೇಜಾರಾಗ್ಬಿಟ್ಟಿದೆ, ದೇವರೇ ನಿನಗೂ ಕಣ್ಣಿಲ್ವ, ನನ್ನ ಪ್ರಾಣ ತಗೋ. ದೇವ್ರ ಆಯ್ತವ ನೆಕ್ಸ್ಟ್ ಸೆಕೆಂಡಲ್ಲಿ ನೀನು ಪ್ರಾಣ ತೆಗಿತೀನಿ ಅಂದಿದ್ರೆ ನೀನು ಇಲ್ಲಿ ಇರ್ತಿದ್ದ? ಸ್ತೋತ್ರ ಹೇಳಬೇಕು. ನೀನು ಲೇಟ್ ಮಾಡಿದ್ದಕ್ಕೆ ಸ್ತೋತ್ರ ಹೇಳು. ಏಲಿಯನು ಇಸಬೇಲಲ್ಲಿ ಹೇಳಿದ ಮಾತಿಗೆ ಭಯಪಟ್ಟು ಅವನು ಹೇಳ್ತಾ ಇದ್ದಾನೆ, ದೇವರೇ ನನ್ನ ಪ್ರಾಣ ತೆಗೆದು ಬಿಡು ಅಂತ. ಪ್ರಾಣ ತೆಗೆಯೋದಲ್ವೋ, ಎದ್ದೇಳು, ಅವನ ಪಕ್ಕೆಯನ್ನು ತಟ್ಟಿ ಎಬ್ಬಿಸಿ ಅವನಿಗೆ ಬೇಕಾದ ನೀರು, ಅವನಿಗೆ ಬೇಕಾದ ಆಹಾರ ಕೊಟ್ಟು ಹೇಳಿದನು, ನೀನು ಇನ್ನು ಬಹುದೂರ ಯಾತ್ರೆ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಹೋರಾಟ ದೊಡ್ಡದಾದ್ರೆ ನಿನಗೆ ಬಹಳ ದೂರ ಯಾತ್ರೆ ಮಾಡಬೇಕಾಗಿದೆ. ನಾನು ಯಾವಾಗಲೂ ಹೇಳೋ ಒಂದು ಮಾತು,
ಡೋಂಟ್ ಲುಕ್ ಫಾರ್ ಶಾರ್ಟ್ ಕಟ್. ಶಾರ್ಟ್ ಕಟ್ಟಲ್ಲಿ ನಿನ್ನ ಲೈಫ್ ಶಾರ್ಟ್ ಕಟ್ಗೆ ಹೋಗ್ಬೇಡ್ರಿ, ಅಡ್ಡದಾರಿಗೆ ಹೋಗ್ಬೇಡ್ರಿ ಅಂತ ಅರ್ಥ. ಕೆಲವರೆಲ್ಲ ಅಡ್ಡದಾರಿಗೆ ಹೋಗಿನೇ ದುಡ್ಡು ಮಾಡಬೇಕು ಅಂತಿದ್ದಾರೆ. ನಾನು ಒಂದು ಹೇಳ್ತೀನಿ ಕೇಳ್ರಿ, ನೀವು ಎಷ್ಟೇ ಮೋಸ ಮಾಡಿ ಏನೇ ಕಟ್ರಿ, ಕಡೆಗೆ ದೇವರು ಸ್ಪಾಟ್ ನೋಡಿ ಹಿಡಿತಾರೆ. ಆಮೇಲೆ ಸೊ ನೀವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಪ್ರಾರ್ಥನೆ ಬೇಗನೆ ಉತ್ತರ ಸಿಗುತ್ತೆ, ಕೆಲವೊಂದು ಪ್ರಾರ್ಥನೆಗಳಿಗೆ ತಡ ಸಿಗುತ್ತೆ. ಇಲ್ಲಿ ದಾವೀದನ ವಂಶದವರೆಗೂ ಸೌಲನ ವಂಶದವರೆಗೂ ಬಹು ದಿವಸಗಳಿಂದ ಯುದ್ಧ ನಡೀತಾನೇ ಇದೆ. ವಾರ್, ಲಾಂಗರ್ ವಾರ್, ಅವ್ರು ಬಹಳ ಉದ್ದನೆಯ ಯುದ್ಧ ನಡೀತಾ ಇದೆ. ಇದರಲ್ಲಿ ಇನ್ನೊಂದು ಮರ್ಮ ಇದೆ. ದೇವರು ದಾವೀದನಿಗೆ ಕೊಡಲಿಕ್ಕೆ ಇಷ್ಟಪಟ್ಟಂಥ ರಾಜ್ಯ ಅದು ಪರಲೋಕ ರಾಜ್ಯಕ್ಕೆ ಕನೆಕ್ಟ್ ಆಗಿರುವ ವಿಷಯ. ಅದು ಇಹಲೋಕಕ್ಕೆ ಮಾತ್ರ ಅಲ್ಲ, ಇಟ್ ಈಸ್ ಕನೆಕ್ಟೆಡ್ ಟು ದಿ ಎಟರ್ನಲ್ ಲೈಫ್. ಅದು ನಿತ್ಯ ರಾಜ್ಯಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಸ್ತೋತ್ರ ಬರಲಿಲ್ಲ. ಅದು ಚಿಕ್ಕದಲ್ಲ, ಅದು ನಿತ್ಯ ರಾಜ್ಯಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇವನ ಬಿಡುಗಡೆಯು ಡಿಲೇ ಆಗ್ತಾ ಇದೆ. ಯಾರೆಲ್ಲ ದೇವರ ರಾಜ್ಯಕ್ಕೆ ಕನೆಕ್ಟ್ ಆಗಿರ್ತೀರೋ ನಿಮ್ಮ ವಿಷಯಗಳಲ್ಲಿ ಎಲ್ಲ ಡಿಲೇ ಆಗ್ತಾನೆ ಇರುತ್ತೆ. ಕಾರಣ ಶತ್ರು ಹೇಳ್ತಾನೆ, ಇದೇನಾದರೂ ಕನೆಕ್ಟ್ ಆಗಿಬಿಟ್ರೆ, ಇದೇನಾದರೂ ಆಗಿಬಿಟ್ರೆ ಮತ್ತೆ ನನಗೆ ಉಳಿಗಾಲ ಇಲ್ಲ. ಅವನು ಹಿಡಿತಾ ಇದ್ದಾನೆ, ಆದರೆ ಮತ್ತೊಂದು ಕಡೆ ದೇವರು ತನ್ನ ಗ್ರಿಪ್ಪನ್ನು ಟೈಟ್ ಮಾಡ್ತಾನೆ. ಟೈಟ್ ಮಾಡಿದಷ್ಟು ಅವನ ಕೈ ಸಡಿಲ ಆಗ್ತಾನೆ ಇರುತ್ತೆ. ಸಡಿಲ ಆಗಲೇಬೇಕಾಗುತ್ತೆ. ಆಮೇಲೆ ದೇವರ ಕೈ ನಿಮ್ಮನ್ನು ಹಿಡಿದ್ರೆ ಯು ಆರ್ ಸೇಫ್, ನೀವು ಸುರಕ್ಷಿತವಾಗಿದ್ದೀರ. ಆಮೇಲೆ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.